ವಿದ್ಯಾರ್ಥಿಗಳೇ, ಈ ಹಿಂದಿನ ಸೆಷನ್ನಲ್ಲಿ ನಾವು ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ರೂರಲ್ ಡೆವಲಪ್ಮೆಂಟ್ ಈ ಕಾನ್ಸೆಪ್ಟಲ್ಲಿ ಫಸ್ಟ್ 3 ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂದರೆ ಕ್ರಿಯೇಷನ್ ಆಫ್ ಅವೇರ್ನೆಸ್ ಅಬೌಟ್ ರೂರಲ್ ಪ್ರಾಬ್ಲಮ್ಸ್, ಫಾರ್ಮುಲೇಷನ್ ಆಫ್ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್, ನಾಲೆಡ್ಜ್ ಅಬೌಟ್ ರೂರಲ್ ಕಮ್ಯುನಿಟಿ. ಈ 3 ಅಂಶಗಳ ಬಗ್ಗೆ ಹಿಂದಿನ ಸೆಷನ್ನಲ್ಲಿ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ 4th ಪಾಯಿಂಟ್, ಅವೇರ್ನೆಸ್ ಆಫ್ ಹಿಸ್ಟಾರಿಕಲ್ ನೆಸೆಸಿಟಿ ಆಫ್ ರೂರಲ್ ಡೆವಲಪ್ಮೆಂಟ್. ಅಂದರೆ ಗ್ರಾಮೀಣ ಅಭಿವೃದ್ಧಿಯ ಐತಿಹಾಸಿಕ ಅವಶ್ಯಕತೆಯ ಬಗ್ಗೆ ಅರಿವು ಅಂತಂದು. ಇನ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ, rural development is a historical necessity. The development of urban areas by facilitating the production of goods has facilitated the excessive use of the latent resources available in the rural community. In ancient times, ancient villages are still deprived the basic amenities. Rural areas are plagued by problems such as lack of supplementary employment, lack of transport and communications, malnutrition, lack of proper market for agriculture, and lack of legitimate price. The gap between urban and rural areas is growing day by day in the Indian economy. Against this backdrop, rural development is a historical imperative and continuous effort are inevitable. The study of rural development examines the basic nature of the rural economy, the gap between villages and towns, and the historical needs for the rural development. Awareness of historical necessity of rural development. First point, ಗ್ರಾಮೀಣ ಅಭಿವೃದ್ಧಿಯ ಐತಿಹಾಸಿಕ ಅವಶ್ಯಕತೆಗಳ ಬಗ್ಗೆ ಅರಿವು. ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಸಾಧನೆಯು ಒಂದು ಐತಿಹಾಸಿಕ ಅವಶ್ಯಕತೆಯಾಗಿದೆ. ಪ್ರಾಚೀನ ಕಾಲದಲ್ಲಿ ಗ್ರಾಮೀಣ ಸಮುದಾಯದಲ್ಲಿ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಲಭ್ಯವಿದ್ದಂತಹ ಸಂಪನ್ಮೂಲಗಳನ್ನು ಮಿತಿಮೀರಿ ಬಳಸಿಕೊಂಡಿದ್ದರು. ಇದ್ರ ಮೂಲಕ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿ ಪಟ್ಟಣ ಪ್ರದೇಶಗಳನ್ನು ಅಭಿವೃದ್ಧಿಗೊಳಿಸಲಾಗಿತ್ತು. ಸಹಸ್ರಾರು ಹಳ್ಳಿಗಳು ಇಂದಿಗೂ ಸಹ ಕನಿಷ್ಠ ಮೂಲ ಸೌಲಭ್ಯಗಳಿಂದ ವಂಚಿತವಾಗಿವೆ. ಅಂದರೆ ಎಷ್ಟೋ ಹಳ್ಳಿಗಳಿಗೆ ಇಂದಿಗೂ ಸಹ ಸಮರ್ಪಕವಾದಂತಹ ರಸ್ತೆ, ವಿದ್ಯುತ್ ಶಕ್ತಿ ಸೌಲಭ್ಯ, ಕುಡಿಯುವ ನೀರಿನ ಸೌಲಭ್ಯ ಮತ್ತು ಸಂಪರ್ಕ ಸೌಲಭ್ಯಗಳು ಲಭ್ಯ ಆಗಿಲ್ಲ. ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಪೂರಕ ಉದ್ಯೋಗಾವಕಾಶಗಳ ಕೊರತೆ, ಸಾರಿಗೆ ಮತ್ತು ಸಂಪರ್ಕ ಸಾಧನಗಳ ಅಭಾವ ಮತ್ತು ನ್ಯೂನ ಪೋಷಣೆ ಮಾಲ್ನ್ಯೂಟ್ರಿಷನ್ಸ್ ಮತ್ತು ವ್ಯವಸಾಯೋತ್ಪನ್ನಗಳಿಗೆ ಸೂಕ್ತವಾದಂತಹ ಮಾರುಕಟ್ಟೆಯ ಅಭಾವ ಹಾಗೂ ನ್ಯಾಯಬದ್ಧವಾದಂತಹ ಬೆಲೆಗಳ ಕೊರತೆ ಇನ್ನೂ ಮುಂತಾದ ಸಮಸ್ಯೆಗಳಿಂದ ಗ್ರಾಮೀಣ ಪ್ರದೇಶಗಳು ನರಳುತ್ತಾ ಇದ್ದಾವೆ. ಭಾರತದ ಆರ್ಥಿಕತೆಯಲ್ಲಿ ಪಟ್ಟಣ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವಿನ ಅಂತರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಗ್ರಾಮೀಣ ಅಭಿವೃದ್ಧಿಯ ಸಾಧನೆಗೆ ಒಂದು ಐತಿಹಾಸಿಕವಾದಂತಹ ಗ್ರಾಮೀಣ ಅಭಿವೃದ್ಧಿಯ ಸಾಧನೆಯು ಒಂದು ಐತಿಹಾಸಿಕವಾದಂತಹ
ಅವಶ್ಯಕತೆಯಿಂದ ಕೂಡಿದಂತಹ ಅಂಶ ಆಗಿದೆ. ಈ ಗ್ರಾಮೀಣಾಭಿವೃದ್ಧಿಗಾಗಿ ನಿರಂತರವಾದಂತಹ ಪ್ರಯತ್ನಗಳನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಗ್ರಾಮೀಣ ಅಭಿವೃದ್ಧಿಯ ಅಧ್ಯಯನವು ಗ್ರಾಮೀಣ ಅರ್ಥವ್ಯವಸ್ಥೆಯ ಮೂಲ ಸ್ವರೂಪ, ಗ್ರಾಮ ಮತ್ತು ಪಟ್ಟಣಗಳ ನಡುವಿನ ಅಂತರ, ಗ್ರಾಮೀಣ ಅಭಿವೃದ್ಧಿಯ ಐತಿಹಾಸಿಕ ಅವಶ್ಯಕತೆ ಮುಂತಾದ ವಿಷಯಗಳನ್ನು ನಮಗೆ ಮನದಟ್ಟು ಮಾಡಿಸುತ್ತೆ. 5th ಪಾಯಿಂಟ್, ಅಂಡರ್ಸ್ಟ್ಯಾಂಡಿಂಗ್ ದ ನೇಚರ್ ಆಫ್ ರೂರಲ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟ್ does not simply mean spending money and implementing some kind of works. Development achievement demands multiple types of efforts. Rural development is achieved only when the creation of assets, employment opportunities, income generation and increase in goods productions in rural area. In this context, it is necessary to understand the nature of rural development. Rural areas cannot be developed by mere rural development works. Rural development is an elaborate program and people should be actively involved in it. People should be actively involved in it. Rural development can be achieved through the efforts of people's partnership, increasing purchasing power and continuous delivery of the fruits of development. Rural development studies can be helpful in understanding the nature of rural development. And 5th point, ಅಂಡರ್ಸ್ಟ್ಯಾಂಡಿಂಗ್ ದ ನೇಚರ್ ಆಫ್ ರೂರಲ್ ಡೆವಲಪ್ಮೆಂಟ್. ಗ್ರಾಮೀಣ ಅಭಿವೃದ್ಧಿಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವಿಕೆ. ಗ್ರಾಮೀಣ ಅಭಿವೃದ್ಧಿ ಅಂದರೆ ಕೇವಲ ಹಣವನ್ನು ವೆಚ್ಚ ಮಾಡೋದು ಅಥವಾ ಯಾವುದೋ ಒಂದು ಕಾಮಗಾರಿಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಅನುಷ್ಠಾನಗೊಳಿಸೋದು ಅನ್ನುವಂತಹ ಅರ್ಥ ಅಲ್ಲ. ಗ್ರಾಮೀಣಾಭಿವೃದ್ಧಿಯ ಸಾಧನೆಗೆ ಬಹು ವಿಧದ ಬಹು ಆಯಾಮದ ಪ್ರಯತ್ನಗಳು ಅವಶ್ಯಕವಾಗಿದ್ದಾವೆ. ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯವಾಗಿ ಸ್ವತ್ತುಗಳು ಅಥವಾ ಆಸ್ತಿಗಳನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕಾಗುತ್ತೆ. ಜನರ ಕೈಗೆ ಹೆಚ್ಚು ಆದಾಯವನ್ನು ದೊರಕಿಸಿಕೊಡುವಂತಹ ಯೋಜನೆಗಳನ್ನು ಕೈಗೊಳ್ಳಬೇಕಾಗುತ್ತೆ. ಹಾಗೂ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಹೆಚ್ಚಿಸಬೇಕು. ಈ ರೀತಿ ಮಾಡಿದಾಗ ಮಾತ್ರ ಗ್ರಾಮೀಣ ಅಭಿವೃದ್ಧಿಯು ಸಾಧಿಸಲ್ಪಡುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಗ್ರಾಮೀಣ ಅಭಿವೃದ್ಧಿಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಕೇವಲ ಗ್ರಾಮೀಣ ಅಭಿವೃದ್ಧಿಯ ಕಾಮಗಾರಿಗಳಿಂದ ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿ ಆಗಲಾರವು. ಗ್ರಾಮೀಣ ಅಭಿವೃದ್ಧಿಯು ಒಂದು ವಿಸ್ತಾರವಾದಂತಹ ಕಾರ್ಯಕ್ರಮವಾಗಿದ್ದು ಜನರು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತಾಗಬೇಕು. ಜನರ ಸಹಭಾಗಿತ್ವ ಮತ್ತು ಜನರಲ್ಲಿ ಕೊಳ್ಳುವ ಶಕ್ತಿಯ ಹೆಚ್ಚಳ ಹಾಗೂ ಅಭಿವೃದ್ಧಿಯ ಫಲಗಳನ್ನು ಜನರಿಗೆ ನಿರಂತರವಾಗಿ ತಲುಪಿಸುವಂತಹ ಪ್ರಯತ್ನಗಳಿಂದ ನಾವು ಗ್ರಾಮೀಣಾಭಿವೃದ್ಧಿಯನ್ನು ಸಾಧಿಸಬಹುದು. ಗ್ರಾಮೀಣ ಅಭಿವೃದ್ಧಿಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಮಗೆ ಗ್ರಾಮೀಣ ಅಭಿವೃದ್ಧಿಯ ಅಧ್ಯಯನವು ಸಹಾಯಕವಾಗಿದೆ. 6th ಪಾಯಿಂಟ್, ಐಡೆಂಟಿಫೈಯಿಂಗ್ ಇಂಪೀಡ್ಮೆಂಟ್ಸ್ ಇನ್ ದ ವೇ ಆಫ್ ರೂರಲ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಈಸ್ ನಾಟ್ ಈಸಿಲಿ ಅಚೀವ್ಡ್. ಆನ್ ಇಟ್ಸ್ ವೇ there will be many obstacles.
The hierarchical structure is noticeable in the rural communities. There are people living in there are people living in classes like landlords and landless laborers, rich and poor, upper classes and lower classes, educated and uneducated. Such differences and ranges are common even though no villages is taken as an example. Developing tasks in such a system is not an easy task. Also, people tends to believe the superstitions, conventional ideas and creativity. Community development efforts may also be resisted by the wealthy or upper classes. Programs need to be implemented with the utmost caution, properly identifying the obstacles in the rural development and making effort to alleviate them. The study of rural development is a great importance in this era. Identifying impediments in the way of rural development. ಅಭಿವೃದ್ಧಿಯ ಅಂದರೆ ಗ್ರಾಮೀಣ ಅಭಿವೃದ್ಧಿಯ ದಾರಿಯಲ್ಲಿರುವಂತಹ ಅಡಚಣೆಗಳನ್ನು ಗುರುತಿಸುವುದು ಅಂತಂದು. ಅಭಿವೃದ್ಧಿಯ ಸಾಧನೆಯು ಸುಲಭವಾಗಿ ಫಲಿಸುವುದಿಲ್ಲ. ಈ ಅಭಿವೃದ್ಧಿಯ ಸಾಧನೆಯ ದಾರಿಯಲ್ಲಿ ಹಲವಾರು ಅಡಚಣೆಗಳಿರ್ತವೆ. ಗ್ರಾಮೀಣ ಸಮುದಾಯದಲ್ಲಿ ನಾವು ಶ್ರೇಣೀಕೃತ ಸಮಾಜ ವ್ಯವಸ್ಥೆಯನ್ನು ಗಮನಿಸಬಹುದು. ಅಂದರೆ ಭೂ ಮಾಲೀಕರು ಮತ್ತು ಭೂರಹಿತ ಕಾರ್ಮಿಕರು, ಶ್ರೀಮಂತರು ಮತ್ತು ಬಡವರು, ಮೇಲ್ವರ್ಗ ಮತ್ತು ಕೆಳವರ್ಗ, ವಿದ್ಯಾವಂತರು ಮತ್ತು ಅವಿದ್ಯಾವಂತರು ಮುಂತಾದ ವರ್ಗಗಳ ಜನರು ಒಟ್ಟೊಟ್ಟಿಗೆ ವಾಸಿಸ್ತಾ ಇದ್ದಾರೆ. ಇದನ್ನು ನಾವು ಶ್ರೇಣೀಕೃತ ವ್ಯವಸ್ಥೆ ಅಂತಂದು ಕರಿತೀವಿ. ಯಾವುದೇ ಒಂದು ಗ್ರಾಮವನ್ನು ಉದಾಹರಣೆಯಾಗಿ ತೆಗೆದುಕೊಂಡರೂ ಸಹ ಇಂತಹ ವ್ಯತ್ಯಾಸಗಳು ಅಥವಾ ಶ್ರೇಣಿಗಳು ಸಾಮಾನ್ಯವಾಗಿ ಅಸ್ತಿತ್ವದಲ್ಲಿರುವುದು ನಮಗೆ ಕಂಡುಬರುತ್ತೆ. ಇಂತಹ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಫಲಪ್ರದವಾಗಿ ಸಾಧಿಸುವುದು ಅಷ್ಟು ಸುಲಭವಾದಂತಹ ಕೆಲಸ ಅಲ್ಲ. ಅಲ್ಲದೆ ಜನರು ಮೂಢನಂಬಿಕೆಗಳು, ಸಂಪ್ರದಾಯಬದ್ಧ ಆಚರಣೆಗಳು ಮತ್ತು ವಿಚಾರಗಳು, ಹಣೆಬರಹ ಮುಂತಾದವುಗಳನ್ನು ಗ್ರಾಮೀಣ ಜನರು ನಂಬಿಕೊಂಡಿರೋದ್ರಿಂದ ಅಭಿವೃದ್ಧಿಯ ಪ್ರಯತ್ನಗಳ ಕಡೆಗೆ ಅವರು ವಿಮುಖರಾಗಿಯೇ ಇರ್ತಾರೆ. ಇದು ಸಹ ಅಭಿವೃದ್ಧಿಗೆ ಒಂದು ತೊಡಕನ್ನು ಉಂಟು ಮಾಡುವಂತಹ ಅಂಶ ಆಗಿದೆ. ಅಲ್ಲದೆ ಸಮುದಾಯದ ಅಭಿವೃದ್ಧಿಯ ಪ್ರಯತ್ನಗಳಿಗೆ ಶ್ರೀಮಂತ ವರ್ಗದವರು ಅಥವಾ ಮೇಲ್ವರ್ಗದವರಿಂದ ಪ್ರತಿರೋಧ ಎದುರಾಗುವಂತಹ ಸಂಭವನೂ ಇರುತ್ತೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿರುವ ಈ ಅಡಚಣೆಗಳನ್ನು ನಾವು ಸರಿಯಾಗಿ ಗುರುತಿಸಿ ಅವುಗಳ ನಿವಾರಣೆಗೆ ಪ್ರಯತ್ನಗಳನ್ನು ಕೈಗೊಂಡು ಬಹಳ ಜಾಣ್ಮೆಯಿಂದ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಗ್ರಾಮೀಣ ಅಭಿವೃದ್ಧಿಯ ಅಧ್ಯಯನವು ಮಹತ್ವಪೂರ್ಣವಾಗಿ ನೆರವಾಗೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳೇ, ನಾವು ಇಲ್ಲಿಯವರೆಗೂ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ರೂರಲ್ ಡೆವಲಪ್ಮೆಂಟ್ ಈ ಕಾನ್ಸೆಪ್ಟಲ್ಲಿ ಅವೇರ್ನೆಸ್ ಆಫ್ ಹಿಸ್ಟಾರಿಕಲ್ ನೆಸೆಸಿಟಿ ಆಫ್ ರೂರಲ್ ಡೆವಲಪ್ಮೆಂಟ್,
ಐತಿಹಾಸಿಕ ಗ್ರಾಮೀಣ ಅಭಿವೃದ್ಧಿಯ ಐತಿಹಾಸಿಕ ಅವಶ್ಯಕತೆಯ ಬಗ್ಗೆ ಅರಿವು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ದ ನೇಚರ್ ಆಫ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು. ಐಡೆಂಟಿಫೈಯಿಂಗ್ ಇಂಪೀಡ್ಮೆಂಟ್ಸ್ ಇನ್ ದ ವೇ ಆಫ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಬರುವಂತಹ ಸಮಸ್ಯೆಗಳನ್ನು, ಅಭಿವೃದ್ಧಿಯ ದಾರಿಯಲ್ಲಿ ಬರುವ ಸಮಸ್ಯೆಗಳನ್ನು ಗುರುತಿಸುವುದು. ಈ 3 ಅಂಶಗಳ ವಿವರಣೆಯನ್ನು ಈ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ್ವಿ. ನೆಕ್ಸ್ಟ್ ಸೆಷನ್ನಲ್ಲಿ ಇಂಟ್ರೊಡಕ್ಷನ್ ಆಫ್ ಡಿಫರೆಂಟ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ನಾಲೆಡ್ಜ್ ಆಫ್ ದ ರೋಲ್ ಆಫ್ ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್ ಇನ್ ದ ರೂರಲ್ ಡೆವಲಪ್ಮೆಂಟ್ ಪ್ರೋಸೆಸ್, ಇವಲ್ಯೂಷನ್ ಆಫ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಈ ಪಾಯಿಂಟ್ಸ್ಗಳ ಬಗ್ಗೆ ನೋಡೋಣ. ಥ್ಯಾಂಕ್ ಯು.